ಹಲೋ ಆರ್ಟ್ ಲವರ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಶೇಡಿಂಗ್ ಟೆಕ್ನಿಕ್ಸನ್ನು ಕಲಿಯೋಣ. ಈ ರೀತಿ ನಾವು ಲೈನ್ಸ್ಗಳನ್ನು ನಾವು ಶೇಡ್ಗಳಲ್ಲಿ ಮಾಡಬೇಕಾಗುತ್ತೆ. ಈಗ ನೋಡಿ, ಅದರ ಅಪೋಸಿಟ್ ಸೈಡ್ ನಾವು ಈ ರೀತಿ ಲೈನ್ಸ್ಗಳನ್ನು ಡ್ರಾ ಮಾಡಬೇಕು. ಲಾಂಗ್ ಆಗಿ ನಾವು ಲೈನ್ಗಳನ್ನು ಎಳೆಯಬಾರ್ದು. ಶಾರ್ಟ್ ಲೈನ್ಸ್ ಈ ಸೆಂಟರಲ್ಲಿ ನಮ್ಮ ವೈಟ್ ಲೈನ್ಸ್ ಥರ ಕಾಣಬೇಕು. ಅದು ಆವಾಗ 3D ರಿಯಾಲಿಸ್ಟಿಕ್ ಅನಿಸುತ್ತೆ. ನಾನಿಲ್ಲಿ 6B ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ 6B ಆರ್ 12B ಯೂಸ್ ಮಾಡಿದರೂ ಕೂಡ ನಿಮ್ಮ ಡ್ರಾಯಿಂಗ್ ತುಂಬ ಇಂಪ್ರೂವ್ ಕಾಣುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ನಾವು ನಮ್ಮ ಲೈನ್ಸ್ಗಳಿರುವಂಥ ಆ್ಯಕ್ಯುರಸಿ, ನಮ್ಮ ಗ್ರಿಪ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಸೈಡ್ ಕಂಪ್ಲೀಟ್ ಆಗಿದೆ. ಅದು ಒಂಥರ ಲೈಟಾಗಿ ನಿಮ್ಗೆ ಒಂದು ಲೈನ್ ಕಾಣುತ್ತೆ. ಈ ರೀತಿ ನಾವು ಲೈನ್ಸ್ಗಳನ್ನು ಯಾಕೆ ಪ್ರಾಕ್ಟೀಸ್ ಮಾಡ್ತೀವಿ? ಡ್ರಾಯಿಂಗ್ ಕಲಿಬೇಕಾದ್ರೆ ಅದು ಒಂದು ಇಂಪಾರ್ಟೆಂಟ್ ಪ್ಲೇಸನ್ನು ತಗೊಳುತ್ತೆ. ಲೈನ್ಸೇ ಇಂಪಾರ್ಟೆಂಟ್. ನೀವು ಈ ರೀತಿ ಲೈನ್ಸ್ ಪರ್ಫೆಕ್ಟ್ ಹಾಕೋದ್ರಿಂದ ನೀವು ಇಂಪ್ರೂವ್ ಆಗ್ತೀರ. ನೀವು ರೀತಿ ಯಾವುದೇ ರೀತಿಯ ಒಂದು ಶೇಪ್ಗಳನ್ನು ನೀವು ಡ್ರಾ ಮಾಡಿಕೊಂಡು ಈ ಮೆಥಡನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಶೇಡಿಂಗ್ಸ್ ಮಾಡುವಾಗ ತುಂಬ ಈಸಿಯಾಗಿ ನಮ್ಮ ಕೈಗಳು ಗ್ರಿಪ್ ಸಿಗುತ್ತೆ. ಈಗ ನೋಡಿ, ನಾನು ಪೇಪರನ್ನು ಮೂವ್ ಮಾಡ್ತಾ ಇಲ್ಲ, ನನ್ನ ಹ್ಯಾಂಡನ್ನೇ ನಾನು ಮೂವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡಬೇಕು. ನೀವು ಪೇಪರನ್ನೇ ಮೂವ್ ಮಾಡಿದರೆ ದೇರ್ ಇಸ್ ನೋ ಯೂಸೇ ಆಗೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಿ ಕೂಡ ನೀವು ಪೇಪರ್ ಒಂದು ಪ್ಲೇಸಲ್ಲಿ ಸೆಟ್ ಮಾಡಿ ನೀವು ನಿಮ್ಮ ಹ್ಯಾಂಡನ್ನೇ ಮೂವ್ ಮಾಡಬೇಕು. ಪೆನ್ಸಿಲನ್ನು ಈ ರೀತಿ ನೀವು ಲೈನ್ಸ್ಗಳನ್ನು ಹಾಕಬೇಕು. ಅವಾಗ ನೋಡಿ, ನಿಮ್ಮ ಶೇಡಿಂಗ್ಸ್ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗುತ್ತೆ. ಬಿಗ್ನರ್ಸ್ ನೀವು ಶೇಡಿಂಗ್ಸ್ ಇದಕ್ಕೆ ಇಂಪ್ರೂವ್ ಆಗಬೇಕು. ಶೇಡಿಂಗ್ಸ್ಗಿಂತ ಬಿಫೋರ್ ನೀವು ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ತುಂಬ ಇಂಪ್ರೂವ್ ಆಗುತ್ತೆ. ಆವಾಗ ನಿಮ್ಮದು ಶೇಡಿಂಗ್ಸ್ ಕೂಡ ಈಸಿಯಾಗಿ ಶೇಡಿಂಗ್ಸ್ಗಳನ್ನು ಮಾಡ್ಬೋದು. ನೋಡಿ, ಸರ್ಕಲ್ ನಾನು ಕಂಪ್ಲೀಟ್ ಆಗ್ತದೆ. ಸೈಡ್ ನೋಡಿ, ಸೈಡ್ ಕೂಡ ಕರ್ವ್ ಲೈನ್ಸ್ ಇದೆ. ಇಲ್ಲೂ ಕೂಡ ಕರ್ವ್ ಇದೆ, ಇಲ್ಲೂ ಕೂಡ ಕರ್ವ್ ಲೈನ್. ಇಲ್ಲಿ ನಾನು ಎರೋ ಮಾರ್ಕ್ ಹಾಕಿದ್ದೀನಿ. ಎರೋ ಮಾರ್ಕ್ ಹಾಕಿದ್ರಿಂದ ನಾವು ಯಾವ ರೀತಿಯಾಗಿ ಜಾಯಿಂಟ್ ಮಾಡಬೇಕು ಅನ್ನೋದು ಕರ್ವ್ ಲೈನ್ ಸ್ಟಾರ್ಟ್ ಟು ಸ್ಟಾಪ್ ಮಾಡಬೇಕು. ಅಲ್ಲಿ ಜಾಸ್ತಿ ಲೆಂತಾಗಿ ನೀವು ಲೈನ್ಸ್ಗಳನ್ನು ಹಾಕಬೇಕು. ಈಗ ಆ ಕಡೆಯಿಂದ ಸೆಂಟರ್ ಲೈಟಾಗಿ ನಾವು ಈ ರೀತಿ ಲೈನ್ಸ್ಗಳನ್ನು ಹಾಕಬೇಕು. ವೈಟ್ ಕಾಣ್ತಾ ಇರಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಸ್ಕೆಚಿಂಗನ್ನು ಕೂಡ ಹೇಳ್ಕೊಡ್ತೀನಿ. ಸ್ಕೆಚಿಂಗ್ ಅಂದರೆ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ನಾವು ಅದನ್ನು ಅಬ್ಸರ್ವ್ ಮಾಡಿ ನಾವು ಯಾವ ರೀತಿ ಅದನ್ನು ಡ್ರಾಯಿಂಗ್ ಮಾಡಬೇಕು. ನೋಡಿ, ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 4th ಸೇಮ್ ಪ್ರಾಸೆಸ್. ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಲೈನ್ಸ್ಗಳು ಪ್ರಾಕ್ಟೀಸ್ ಆದರೆ ನಿಮ್ಮ ಡ್ರಾಯಿಂಗ್ ಪರ್ಫೆಕ್ಟ್ ಆಗುತ್ತೆ. ನಿಮ್ಮ ಡ್ರಾಯಿಂಗ್ ಪರ್ಫೆಕ್ಟ್ ಆದರೆ ನೀವು ಡ್ರಾಯಿಂಗಲ್ಲಿ ಇಂಪ್ರೂವ್ ಆಗ್ತೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದಿಷ್ಟು ವಿಷಯಗಳನ್ನು ನಾವು ಡಿಸ್ಕಸ್ ಮಾಡುವ. ಅಲ್ಲಿವರೆಗೂ ಇಷ್ಟು ದಿನ ಆಗಿರುವಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇರಿ.